ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮತ್ತು ಮಾಜಿ ಡಿ.ಸಿ.ಎಂ ಕೆ.ಎಸ್. ಈಶ್ವರಪ್ಪನವರ ಪುತ್ರನಿಗೆ ಟಿಕೆಟ್ ವಿಚಾರದಲ್ಲಿ ಇದರಲ್ಲಿ ಏನಾದರೂ ಬದಲಾವಣೆಗಳಾಗುತ್ತೆ? ಗೊತ್ತಿಲ್ಲ, ಚರ್ಚೆ ಅಂತೂ ಆಗಿದೆ. ಈಶ್ವರಪ್ಪನವ್ರ ಮಗನ ಬಗ್ಗೆ ಟಿಕೆಟ್ ಕೊಡಬೇಕು ಅನ್ನೋ ಚರ್ಚೆ ಅಂತೂ ಆಗಿದೆ. ಬಸವರಾಜ ಬೊಮ್ಮಾಯಿಯವರು ವ್ಯಕ್ತ ಮಾಡಿದ್ದಾರೆ ಈಶ್ವರಪ್ಪನ ಮಗನ ಟಿಕೆಟ್ ಕೊಡಬೇಕು ಅನ್ನೋದ್ರ ಬಗ್ಗೆ. ಸೊ ಅಲ್ಟಿಮೇಟಾಗಿ ಕೇಂದ್ರೀಯ ನಾಯಕರು ತೀರ್ಮಾನ ತೆಗೆದುಕೊಳ್ತಾರೆ. ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಸಿಗದೇ ಇರುವಂಥ ಸಾಧ್ಯತೆ ಏನಾರು ಆಗ್ಬೋದಾ? ಗೊತ್ತಿಲ್ಲ. ಅದು ಅಲ್ಲಿನ ಲೋಕಲ್ ಕ್ಷೇತ್ರದ ಅಭಿಪ್ರಾಯವನ್ನು ಪಡಿತಾ ಇದ್ದಾರೆ. ಅದು ಫೈನಲ್ ಆದಮೇಲೆ ಕೊಡಬಹುದು ಅಥವಾ ಹೊಸಬರನ್ನು ಕಣಕ್ಕೆ ಇಳಿಸ್ಬೋದು. ಎರಡು ಚಾನ್ಸಸ್ ಅಲ್ಲಿದೆ. ಈಗ ಪ್ರಧಾನಿ ಮೋದಿಯವರ ಎಷ್ಟು ರ್ಯಾಲಿಗಳನ್ನ ಮಾಡೋದಕ್ಕೆ ಬಿಜೆಪಿ ತೀರ್ಮಾನ ಮಾಡಿದೆ ರಾಜ್ಯದಲ್ಲಿ? ಈಗ ಮೊದಲು ಫಸ್ಟ್ ಫೇಸಲ್ಲಿ ಒಂದು 3 ರ್ಯಾಲಿಗಳು ಫಿಕ್ಸ್ ಆಗಿದೆ. ಅದಾದಮೇಲೆ ಮತ್ತೆ ಮೋದಿಯವರು ಬರ್ತಾರೆ. ಭಾಳಷ್ಟು ಕಡೆ ಮೋದಿಯವರ ಪ್ರವಾಸವನ್ನು ನಾವು ಕೇಳ್ತಾ ಇದ್ದೀರಿ ಎಲ್ಲ ಕಡೆ. ಇದಿಷ್ಟು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಕಿರಣ್ ಹನೇಡ್ಕ, TV9 ಬೆಂಗಳೂರು. ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮತ್ತು ಮಾಜಿ ಡಿ.ಸಿ.ಎಂ ಕೆ.ಎಸ್. ಈಶ್ವರಪ್ಪನವರ ಪುತ್ರನಿಗೆ ಟಿಕೆಟ್ ವಿಚಾರದಲ್ಲಿ ಇದರಲ್ಲಿ ಏನಾದರೂ ಬದಲಾವಣೆಗಳಾಗುತ್ತೆ? ಗೊತ್ತಿಲ್ಲ, ಚರ್ಚೆ ಅಂತೂ ಆಗಿದೆ. ಈಶ್ವರಪ್ಪನವ್ರ ಮಗನ ಬಗ್ಗೆ ಟಿಕೆಟ್ ಕೊಡಬೇಕು ಅನ್ನೋ ಚರ್ಚೆ ಅಂತೂ ಆಗಿದೆ. ಬಸವರಾಜ ಬೊಮ್ಮಾಯಿಯವರು ವ್ಯಕ್ತ ಮಾಡಿದ್ದಾರೆ ಈಶ್ವರಪ್ಪನ ಮಗನ ಟಿಕೆಟ್ ಕೊಡಬೇಕು ಅನ್ನೋದ್ರ ಬಗ್ಗೆ. ಸೊ ಅಲ್ಟಿಮೇಟಾಗಿ ಕೇಂದ್ರೀಯ ನಾಯಕರು ತೀರ್ಮಾನ ತೆಗೆದುಕೊಳ್ತಾರೆ. ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಸಿಗದೇ ಇರುವಂಥ ಸಾಧ್ಯತೆ ಏನಾರು ಆಗ್ಬೋದಾ? ಗೊತ್ತಿಲ್ಲ. ಅದು ಅಲ್ಲಿನ ಲೋಕಲ್ ಕ್ಷೇತ್ರದ ಅಭಿಪ್ರಾಯವನ್ನು ಪಡಿತಾ ಇದ್ದಾರೆ. ಅದು ಫೈನಲ್ ಆದಮೇಲೆ ಕೊಡಬಹುದು ಅಥವಾ ಹೊಸಬರನ್ನು ಕಣಕ್ಕೆ ಇಳಿಸ್ಬೋದು. ಎರಡು ಚಾನ್ಸಸ್ ಅಲ್ಲಿದೆ. ಈಗ ಪ್ರಧಾನಿ ಮೋದಿಯವರ ರ್ಯಾಲಿಗಳನ್ನ ಮಾಡೋದಕ್ಕೆ ಬಿಜೆಪಿ ತೀರ್ಮಾನ ಮಾಡಿದೆ ರಾಜ್ಯದಲ್ಲಿ? ಈಗ ಮೊದಲು ಫಸ್ಟ್ ಫೇಸಲ್ಲಿ ಒಂದು 3 ರ್ಯಾಲಿಗಳು ಫಿಕ್ಸ್ ಆಗಿದೆ. ಅದಾದಮೇಲೆ ಮತ್ತೆ ಮೋದಿಯವರು ಬರ್ತಾರೆ. ಭಾಳಷ್ಟು ಕಡೆ ಮೋದಿಯವರ ಪ್ರವಾಸವನ್ನು ನಾವು ಕೇಳ್ತಾ ಇದ್ದೀರಿ ಎಲ್ಲ ಕಡೆ. ಇದಿಷ್ಟು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಕಿರಣ್ ಹನೇಡ್ಕ, TV9 ಬೆಂಗಳೂರು.